ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು: ತಾಲೂಕಿನ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದ ಪ್ರಕರಣಗಳು ಲೋಕ್ ಅದಾಲತ್ನಲ್ಲಿ ಇತ್ಯರ್ಥ. ವಿಚ್ಛೇದನ ಕೋರಿ ಕೋರ್ಟ್ ಮೆಟ್ಟಿಲೇರಿದ ದಂಪತಿಗಳು ನ್ಯಾಯಾಧೀಶರ ಮನವೊಲಿಕೆಯಿಂದ ಒಂದಾದ ಘಟನೆ ಲೋಕ್ ಅದಾಲತ್ನಲ್ಲಿ. ಕೋರ್ಟ್ ನಿರ್ಣಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ. ತಾಲೂಕಿನ ಹಿರಿಸಾವೆ ಹೋಬಳಿಯ ಹೊನ್ನಮಾರನಹಳ್ಳಿಯ ಶನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಗುರುಪೂರ್ಣಿಮೆ ಕಾರ್ಯಕ್ರಮ. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆದ ಹೋಮ, ಹವನ, ಪೂಜೆ. ಗುರುಪೂರ್ಣಿಮೆ ಅಂಗವಾಗಿ ಶನೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ, ಸೂಕ್ತಾಭಿಷೇಕ ಸೇರಿದಂತೆ ವಿವಿಧ ಪೂಜೆಗಳು. ಹಾಗೂ ದೇಶದ ಮಹಾಕಾವ್ಯಗಳಲ್ಲಿ ಒಂದಾದ ಮಹಾಭಾರತದ ಕುರುಕ್ಷೇತ್ರ ನಾಟಕ ಪ್ರದರ್ಶನಕ್ಕಾಗಿ ಮಕ್ಕಳು ಸಜ್ಜು. ಪಟ್ಟಣದ ಶ್ರೀ ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ನಿಂದ ಆಸಕ್ತ ಮಕ್ಕಳನ್ನು ಆಯ್ದುಕೊಂಡು ನಾಟಕ ಕಲಿಸುವಿಕೆ. ದೊಡ್ಡವರಿಗೆ ನಾವೇನು ಕಡಿಮೆ ಎನ್ನುವಂತೆ ಡೈಲಾಗ್ ಹೊಡೆದ ಮಕ್ಕಳು. ವಾರ್ತೆಗಳ ವಿವರ. ತಾಲೂಕಿನ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದ ವಿವಿಧ ಪ್ರಕರಣಗಳ ಇತ್ಯರ್ಥಕ್ಕೆ ಕೋರ್ಟ್ ಸಂಕೀರ್ಣದಲ್ಲಿ ನಡೆಸಿದ ಲೋಕ್ ಅದಾಲತ್ನಲ್ಲಿ ವಿಶೇಷ ಎನ್ನುವಂತೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ ದಂಪತಿಗಳು ಲೋಕ್ ಅದಾಲತ್ನಲ್ಲಿ ಒಂದಾಗುವ ಮೂಲಕ ವಿಶೇಷತೆಗೆ ಕಾರಣವಾದರು. ತಾಲೂಕಿನ ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ಬಾಕಿ ಇದ್ದ ಪ್ರಕರಣಗಳಲ್ಲಿ ನ್ಯಾಯಾಧೀಶರು ದಂಪತಿಗಳಿಗೆ ಬುದ್ಧಿ ಹೇಳಿ ಮನವೊಲಿಸಿದ ಪರಿಣಾಮವಾಗಿ ಜೋಡಿಗಳು ಪುನರ್ವಂದಾದ ಸನ್ನಿವೇಶಕ್ಕೆ ನ್ಯಾಯಾಲಯದಲ್ಲಿದ್ದ ವಕೀಲರು, ಕಕ್ಷಿದಾರರು, ಸಾರ್ವಜನಿಕರು ಸಾಕ್ಷಿಯಾದರು. ತಾಲೂಕು ಸಿವಿಲ್ ನ್ಯಾಯಾಲಯದಲ್ಲಿ ಪರಸ್ಪರ ಹಾರ ಬದಲಿಸಿ ದಂಪತಿಗಳನ್ನು ಒಂದು ಮಾಡಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಎ ಅರುಣ್ ಕುಮಾರಿ, ದಂಪತಿಗಳು ಚಿಕ್ಕ ಚಿಕ್ಕ ವಿಚಾರಗಳಿಗೆ ಮನಸ್ಸು ಕೆಡಿಸಿಕೊಂಡು ಕೆಲವೊಂದು ಸಲ ಬೇರೆಯವರ ಮಾತು ಕೇಳಿ ಸಹ ನ್ಯಾಯಾಲಯಗಳಿಗೆ ವಿಚ್ಛೇದನಕ್ಕೆ ಅಥವಾ ಜೀವನಾಂಶಗಳಿಗೆ ದಾವೆ ಹಾಕಿದ್ದು ಅವರಿಗೆ ಕಳೆದ ಕೆಲವು ದಿನಗಳಿಂದ ನ್ಯಾಯಾಧೀಶರು ಎರಡೂ ಕಡೆಯ ವಕೀಲರು ಬುದ್ಧಿ ಹೇಳಿದ ಪರಿಣಾಮ ದಂಪತಿಗಳು ಪರಸ್ಪರ ಹಾರ ಬದಲಿಸಿಕೊಂಡು ಸಿಹಿ ತಿನಿಸಿ ಮನೆಗೆ ಹೋಗ್ತಿದ್ದಾರೆ. ಮತ್ತೆ ಎಂದೂ ನ್ಯಾಯಾಲಯಕ್ಕೆ ದಾವೆ ಹಾಕಿಕೊಂಡು ಬರಬೇಡಿ ಎಂದು ಹೇಳಲಾಗಿದೆ. ಅವರಿಗೆ ಭಗವಂತ ಒಳ್ಳೆಯದನ್ನ ಮಾಡಲಿ, ಅವರ ಜೀವನ ಸುಖಕರ, ಸಂತೋಷ, ನೆಮ್ಮದಿಯಾಗಿ ಇರಲಿ ಎಂದು ಶುಭ ಹಾರೈಸಿದರು. ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಸದಸ್ಯ ಕಾರ್ಯದರ್ಶಿ ವಿ ಕುಸುಮಾ ಮಾತನಾಡಿ, ಸಮರಸವೇ ಜೀವನ, ಪರಸ್ಪರ ವಿರಸ ಮರೆತು ಜೀವನದಲ್ಲಿ ಹೊಂದಿಕೊಂಡು ಹೋಗಬೇಕು. ದೊಡ್ಡವರು ಸೇರಿ ಮಾಡಿದ ಮದುವೆಗೆ ಅರ್ಥ ತನ್ನಿ, ಮನಸ್ಸುಗಳನ್ನು ಕೆಡಿಸಿಕೊಳ್ಳದೆ ಸಂತೋಷವಾಗಿ ಬಾಳಿ ಬದುಕಿ, ಬೇರೆಯವರಿಗೆ ಮಾದರಿ ಆಗುವುದಲ್ಲದೆ ಸಮಾಜಕ್ಕೆ ಮಾದರಿಯಾಗಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಕೀಲರುಗಳು, ಕಕ್ಷಿದಾರರು, ಸಾರ್ವಜನಿಕರು, ಆರಕ್ಷಕ ಸಿಬ್ಬಂದಿಗಳು ಹಾಜರಿದ್ದರು. ಚನ್ನರಾಯಪಟ್ಟಣದಲ್ಲಿ ಒಟ್ಟು 7 ನ್ಯಾಯಾಲಯಗಳಿವೆ. 7 ನ್ಯಾಯಾಲಯಗಳಲ್ಲಿ 7 ಬೆಂಚಸ್ ಫಾರ್ಮ್ ಮಾಡಿದ್ದೇವೆ. ಈ ಫಾರ್ಮೇಷನ್ನಲ್ಲಿ ಕನ್ಸಿಲೇಟರು, ನಾನ್ ಜುಡಿಷಿಯಲ್ ಕನ್ಸಿಲೇಟರ್ ಅಂತ ಇರ್ತೇವೆ. ಜುಡಿಷಿಯಲ್ ಕನ್ಸಿಲೇಟರ್ ಜಡ್ಜಸ್ ಇರ್ತಾರೆ, ನಾನ್ ಜುಡಿಷಿಯಲ್ ಕನ್ಸಿಲೇಟರ್ನಲ್ಲಿ ಅಡ್ವೊಕೇಟ್ಸ್ ಪ್ರಿಸೈಡ್ ಆಗ್ತಾರೆ. ಸೊ ನಮ್ಮಿಬ್ಬರ ಒಂದು ಇದರಿಂದ ಮಾತುಕತೆಯಿಂದ ಪಾರ್ಟೀಸ್ ಮ್ಯಾಟರ್ನ ಸೆಟಲ್ಮೆಂಟ್ ಮಾಡ್ಕೋತಾರೆ. ಈ ದಿವಸ ನನ್ನ ಬೋರ್ಡ್ನಲ್ಲಿ 144 ಕೇಸಸ್ ಇದೆ. ಇದರಲ್ಲಿ ಸಾಮಾನ್ಯವಾಗಿ 50ರಿಂದ 60 ಕೇಸಸ್ಸು ಸೆಟ್ಲ್ ಆಗುವಂತಹ ಒಂದು ಆಲೋಚನೆ ಇದೆ. ಸೊ ಇಂಥದ್ರಲ್ಲಿ ರಿಕವರಿ ಆಫ್ ಮನಿ ಸೂಟ್, ಮತ್ತು ಬ್ಯಾಂಕ್ ಮ್ಯಾಟರ್ಸ್, ಹಾಗೆ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್, ಹಾಗೆ ಮೇಂಟೆನೆನ್ಸ್ ಕೇಸಸ್, 498A ಮ್ಯಾಟರ್ಸ್, ಚೆಕ್ ಬೌನ್ಸ್ ಕೇಸಸ್, ಇತರೆ ಪ್ರಕರಣಗಳು, ಮತ್ತು ವಿಭಾಗ ಬಗ್ಗೆ, ಆಸ್ತಿ ಪಾರ್ಟಿಷನ್ ಬಗ್ಗೆ ಇಂಥದ್ದು ಕೂಡ ಸೆಟ್ಲ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಎಲ್ಲರೂ ಜನರು ಇದರ ಉಪಯುಕ್ತತೆಯನ್ನು ಪಡೆದುಕೊಳ್ಬಹುದು ಅಂತ ಹೇಳಿಕೆ ಇಚ್ಛೆ ಪಡ್ತೇನೆ. ಕೋರ್ಟಲ್ಲಿ ಪ್ರಧಾನ ಸಿವಿಲ್ ಜಡ್ಜ್ ಮತ್ತು ಜೆಎಂಸಿ ನ್ಯಾಯಾಲಯದಲ್ಲಿ ಒಟ್ಟು 209 ಕೇಸುಗಳನ್ನು ಪ್ರಕರಣವನ್ನು ಇತ್ಯರ್ಥಕ್ಕೆ ತಗೊಂಡಿದ್ದೇವೆ. ಇದರಲ್ಲಿ ಸುಮಾರು ಒಂದು 150 ಮೇಲೆ ಒಂದು ಕೇಸಸ್ಸು ಕ್ಲೋಸ್ ಆಗ್ಬೋದು ಅನ್ನೋ ಭರವಸೆಯನ್ನು ಹೊಂದಿದ್ದೇವೆ. ಇನ್ನೂ 4 ಗಂಟೆವರೆಗೂ ನಡೆಯುತ್ತೆ. ಇದು ಯಾರು ಅಂದರೆ ಬಂದಿಲ್ಲ, ಯಾರು ಕೇಸಸ್ ಇದ್ದೂ ಯಾರು ಬಂದಿಲ್ಲ, ಅವರು ದಯಮಾಡಿ ಬನ್ನಿ, ಈ ಒಂದು ಇದನ್ನು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ತಾಲೂಕಿನ ಹಿರಿಸಾವೆ ಹೋಬಳಿಯ ಹೊನ್ನಮಾರನಹಳ್ಳಿ ಸಮೀಪವಿರುವ ಶನೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಗುರುಪೂರ್ಣಿಮೆಯ ಪ್ರಯುಕ್ತ ಸ್ವಾಮಿಯವರ ದೇವಾಲಯದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಶೇಷ ಹೋಮ, ಹವನ, ಪೂಜೆಗಳು ನಡೆದವು. ಹಿರಿಸಾವೆ ಹೋಬಳಿಯ ಹೊನ್ನಮಾರನಹಳ್ಳಿಯ ಶನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಕುಮಾರಸ್ವಾಮೀಜಿ ನೇತೃತ್ವದಲ್ಲಿ ಬೆಳಗ್ಗೆ ದೇವರಿಗೆ ಪಂಚಾಮೃತ ಅಭಿಷೇಕ, ಏಕವಾರು ರುದ್ರಾಭಿಷೇಕ, ಸೂಕ್ತಾಭಿಷೇಕ ಸೇರಿದಂತೆ ವಿವಿಧ ಪೂಜೆಗಳು ನಡೆದವು. 10 ಗಂಟೆಗೆ ಮಹಾಗಣಪತಿ, ನವಗ್ರಹ, ಮೃತ್ಯುಂಜಯ, ದುರ್ಗಾ ಮೂಲಮಂತ್ರ, ಶನೇಶ್ವರ ಸ್ವಾಮಿ, ಛಾಯಾದೇವಿ, ನಾಗಕನ್ನಿಕಾ, ಸುದರ್ಶನ ಹೋಮಗಳು ನಡೆದು ಮಧ್ಯಾಹ್ನ 12 ಗಂಟೆಗೆ ಪೂರ್ಣಾಹುತಿ ಜರುಗಿತು.
ಶನಿದೇವರ ಉತ್ಸವವನ್ನು ಭಕ್ತರು ನಡೆಸಿದರು. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಕ್ತರಿಂದ ದೇವಾಲಯದ ಸಂಸ್ಥಾಪಕರಾದ ದಿವಂಗತ ನಿಂಗಪ್ಪ ಸ್ವಾಮೀಜಿಯ ಪುತ್ಥಳಿಗೆ ಪುಷ್ಪಾರ್ಚನೆ ಮತ್ತು ಗುರುವಂದನಾ ಕಾರ್ಯಕ್ರಮ ನೆರವೇರಿತು. ಕಾಂಗ್ರೆಸ್ ಮುಖಂಡ ಅಣತಿ ಆನಂದ್, ಕಿರುತೆರೆ ಕಲಾವಿದ ಮಿಲ್ಟ್ರಿ ಮಂಜುನಾಥ್ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಭಾಗವಹಿಸಿದರು. ಚನ್ನರಾಯಪಟ್ಟಣದ ಸುರಭಿ ಮೆಲೋಡಿಸ್ ತಂಡದ ಕಲಾವಿದರು ಭಕ್ತಿ ಗೀತ ಗಾಯನ ನಡೆಸಿಕೊಟ್ಟರು. ಹೊಂದಿರುವ ಹೆಗ್ಗಳಿಕೆ ಹೊಂದಿದೆ. ಅದರಲ್ಲೂ ಪೌರಾಣಿಕ ನಾಟಕವಾಡುವ ಸಾವಿರಾರು ಕಲಾವಿದರು ತಾಲೂಕಿನಲ್ಲಿದ್ದಾರೆ. ಇದೀಗ ಶಾಲೆ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಪೌರಾಣಿಕ ನಾಟಕ ಪ್ರದರ್ಶನಕ್ಕಾಗಿ ಅಭ್ಯಾಸದಲ್ಲಿ ತೊಡಗಿ ಪೌರಾಣಿಕ ಕಲಾವಿದರಾಗಲು ಹೊರಟಿದ್ದಾರೆ. ಇದಕ್ಕೆ ಕಾರಣಕರ್ತರಾಗಿರುವುದು ಪಟ್ಟಣದ ಮಾಜಪುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್. ಪಟ್ಟಣದ ಬಾಗೂರು ರಸ್ತೆಯಲ್ಲಿನ ನ್ಯೂ ಮಾರುತಿ ಎಲೆಕ್ಟ್ರಾನಿಕ್ ಲ್ಯಾಂಡ್ನ ಮಾಲೀಕರಾದ KH ರಾಜೇಶ್ ರವರು ತಮ್ಮ ಶ್ರೀ ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ ನಡಿ ಮಕ್ಕಳಿಗೆ ಕುರುಕ್ಷೇತ್ರ ಪೌರಾಣಿಕ ನಾಟಕ ಕಲಿಸಲು ಮುಂದಾಗಿದ್ದಾರೆ. ಇದಕ್ಕಾಗಿ ತಮ್ಮ ಟ್ರಸ್ಟ್ನ ಕಚೇರಿಯಲ್ಲಿ ನಾಟಕದ ನಿರ್ದೇಶಕ ಪ್ರಜ್ವಲ್ ಜಗದೀಶ್ ರವರ ಮಾರ್ಗದರ್ಶನದಲ್ಲಿ ಮಕ್ಕಳು ನಾಟಕದ ಅಭ್ಯಾಸದಲ್ಲಿ ತೊಡಗಿದ್ದಾರೆ. ಮಕ್ಕಳ ಆಯ್ಕೆಗಾಗಿ ಪಟ್ಟಣದ ವಿವಿಧ ಶಾಲೆಗಳ 30ಕ್ಕೂ ಹೆಚ್ಚು ಮಕ್ಕಳನ್ನು ಆಡಿಷನ್ ಮೂಲಕ ಆಯ್ಕೆ ಮಾಡಿಕೊಂಡಿದ್ದು, ಆ ಪೈಕಿ ಪ್ರತಿಭಾನ್ವಿತರನ್ನ ಆಯ್ದು ಅವರಿಗಾಗಿ ಪ್ರಮುಖ ಪಾತ್ರಧಾರಿಗಳಾದ ಕೃಷ್ಣ, ಅರ್ಜುನ, ಅಭಿಮನ್ಯು, ಭೀಮ, ದುರ್ಯೋಧನ, ಕರ್ಣ, ರುಕ್ಮಿಣಿ, ಕುಂತಿ, ದ್ರೌಪದಿ ಸೇರಿ ಹಲವು ಪಾತ್ರಧಾರಿಗಳನ್ನು ಸಜ್ಜುಗೊಳಿಸುವ ಕಾರ್ಯ ನಡೆಯುತ್ತಿದೆ. ಇನ್ನು ಕೆಲ ಪಾತ್ರಧಾರಿಗಳಿಗೆ ಮಕ್ಕಳ ಅವಶ್ಯಕತೆ ಇದೆ. ಆಸಕ್ತರು ಬಾಗೂರು ರಸ್ತೆಯಲ್ಲಿನ ತಮ್ಮ ನ್ಯೂ ಮಾರುತಿ ಎಲೆಕ್ಟ್ರಾನಿಕ್ ಲ್ಯಾಂಡ್ ಅನ್ನು ಸಂಪರ್ಕಿಸಬಹುದಾಗಿದೆ ಎಂದರು. ಇನ್ನು ಮಕ್ಕಳ ಕಲಿಕೆಗೆ ತೊಂದರೆಯಾಗದಂತೆ ಪ್ರತಿ ಶನಿವಾರ ಮತ್ತು ಭಾನುವಾರವಷ್ಟೇ ನಾಟಕದ ಅಭ್ಯಾಸ ಕಾರ್ಯ ಮಾಡಲಾಗ್ತಿದೆ. ವಾರಕ್ಕೆ 2 ದಿನಗಳು ನಡೆಯುವ ಅಭ್ಯಾಸದಲ್ಲೇ ಮಕ್ಕಳು ದೊಡ್ಡವರಿಗಿಂತ ಬೇಗ ಗ್ರಹಿಸುವ ಶಕ್ತಿ ಹೊಂದಿರುವ ಕಾರಣ ನಾಟಕದ ಡೈಲಾಗ್, ಅಭಿನಯವನ್ನು ಮನೋಜ್ಞವಾಗಿ ಮಾಡುತ್ತಿದ್ದಾರೆ. ಪೋಷಕರು ತಮ್ಮ ಮಕ್ಕಳೊಂದಿಗೆ ಆಗಮಿಸಿ ತಮ್ಮ ಮಕ್ಕಳ ಅಭಿನಯವನ್ನು ನೋಡಿ ಖುಷಿ ಪಡ್ತಿದ್ದಾರೆ. ಇನ್ನು ಮಕ್ಕಳ ನಾಟಕಕ್ಕೆ ಕಾರಣೀಕರ್ತರಾದ ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ರಾಜೇಶ್ ಕೆಂಚೇನಹಳ್ಳಿ ಮಾತನಾಡಿ, ಜಿಲ್ಲೆಗೆ ವಿನೂತನ ಕಾರ್ಯಕ್ರಮವನ್ನು ನಮ್ಮ ಟ್ರಸ್ಟ್ ನಡಿ ನೀಡಬೇಕು ಎಂಬ ಆಶಯದೊಂದಿಗೆ ಮಕ್ಕಳನ್ನೇ ಪ್ರಧಾನವಾಗಿರಿಸಿಕೊಂಡು ಕುರುಕ್ಷೇತ್ರ ನಾಟಕವನ್ನು ಕಲಿಸಲಾಗ್ತಿದೆ. ಇದಕ್ಕಾಗಿ ಆಸಕ್ತಿ ಇರುವ, ಕಲೆ ಬಗ್ಗೆ ಜ್ಞಾನ ಇರುವ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ನಾಟಕ ಕಲಿಸಿ ಇದೇ ವರ್ಷದ ಅಂತ್ಯದಲ್ಲಿ ಪ್ರದರ್ಶನಗೊಳಿಸುವ ಇರಾದೆ ಹೊಂದಿದ್ದೇವೆ ಎಂದರು. ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ ವತಿಯಿಂದ ನಾವು ಚಿಕ್ಕ ಮಕ್ಕಳನ್ನೇ ಆಯ್ಕೆ ಮಾಡಿಕೊಂಡು ಡ್ರಾಮಾವನ್ನು ಕುರುಕ್ಷೇತ್ರ ಡ್ರಾಮಾವನ್ನು ಕಲಿಸ್ತಾ ಇದ್ದೀವಿ. ಇದು ಹಾಸನ ಜಿಲ್ಲೆಯಲ್ಲಿಯೇ ಒಂದು ವಿನೂತನವಾದ ಪ್ರಪ್ರಥಮವಾದಂತಹ ಒಂದು ಪ್ರಯತ್ನ. ಈ ಪ್ರಯತ್ನಕ್ಕೆ ನಮ್ಮ ಮಕ್ಕಳುಗಳು ಸಹ ತುಂಬ ಉತ್ಸಾಹಕರಾಗಿ ಬಂದಿದ್ದಾರೆ. ಅವರ ಸಮಯವನ್ನು ವ್ಯರ್ಥ ಮಾಡದೆ ಶನಿವಾರ ಸಾಯಂಕಾಲ 4-6 ಗಂಟೆಯಿಂದ 8:30 ಮತ್ತು ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 2:30 ಈ ಸಮಯದಲ್ಲಿ ಅವರಿಗೆ ಪ್ರಾಕ್ಟೀಸನ್ನು ಕೊಟ್ಟು ನಾವು ಇದೇ ವರ್ಷದಲ್ಲಿ ಬೇಗ ಕಲಿಸಿ ಒಂದು ತೆರೆ ಕಾಣಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಮಕ್ಕಳೆಲ್ಲ ಚೆನ್ನಾಗಿ ಕಲಿತಾ ಇದ್ದಾರೆ. ಇದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಬಯಸ್ತೀನಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹ ತಮ್ಮ ತನು ಮನಧನವನ್ನು ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕಿನ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದ ಪ್ರಕರಣಗಳು ಲೋಕ್ ಅದಾಲತ್ನಲ್ಲಿ ಇತ್ಯರ್ಥ.
ವಿಚ್ಛೇದನ ಕೋರಿ ಕೋರ್ಟ್ ಮೆಟ್ಟಿಲೇರಿದ ದಂಪತಿಗಳು ನ್ಯಾಯಾಧೀಶರ ಮನವೊಲಿಕೆಯಿಂದ ಒಂದಾದ ಘಟನೆ ಲೋಕ್ ಅದಾಲತ್ನಲ್ಲಿ. ಕೋರ್ಟ್ ನಿರ್ಣಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ. ತಾಲೂಕಿನ ಹಿರಿಸಾವೆ ಹೋಬಳಿಯ ಹೊನ್ನಮಾರನಹಳ್ಳಿಯ ಶನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಗುರುಪೂರ್ಣಿಮೆ ಕಾರ್ಯಕ್ರಮ. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆದ ಹೋಮ, ಹವನ, ಪೂಜೆ. ಗುರುಪೂರ್ಣಿಮೆ ಅಂಗವಾಗಿ ಶನೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ, ಸೂಕ್ತಾಭಿಷೇಕ ಸೇರಿದಂತೆ ವಿವಿಧ ಪೂಜೆಗಳು. ಹಾಗೂ ದೇಶದ ಮಹಾಕಾವ್ಯಗಳಲ್ಲಿ ಒಂದಾದ ಮಹಾಭಾರತದ ಕುರುಕ್ಷೇತ್ರ ನಾಟಕ ಪ್ರದರ್ಶನಕ್ಕಾಗಿ ಮಕ್ಕಳು ಸಜ್ಜು. ಪಟ್ಟಣದ ಶ್ರೀ ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ನಿಂದ ಆಸಕ್ತ ಮಕ್ಕಳನ್ನು ಆಯ್ದುಕೊಂಡು ನಾಟಕ ಕಲಿಸುವಿಕೆ. ದೊಡ್ಡವರಿಗೆ ನಾವೇನು ಕಡಿಮೆ ಎನ್ನುವಂತೆ ಡೈಲಾಗ್ ಹೊಡೆದ ಮಕ್ಕಳು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ G4 ವಾರ್ತೆಯಲ್ಲಿ. ನಮಸ್ಕಾರ.